ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಹೋರಾಟ ಮತ್ತಷ್ಟು ತೀವ್ರಗೊಂಡಿದೆ. ಇತ್ತ ಸಿಬಿಐ ಕೂಡ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ಪತ್ರ ಬರೆದಿರತಕ್ಕಂಥದ್ದು ಕೇಸಿಗೆ ಪುಷ್ಟಿ ನೀಡಿದೆ. ಈ ನಡುವೆ ಬಿಜೆಪಿ ನಾಯಕರು ಪಾದಯಾತ್ರೆಗೆ ಸಜ್ಜಾಗಿದ್ದಾರೆ. ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೋಡ್ಕೊಂಬನ್ನಿ. ಸಚಿವ ನಾಗೇಂದ್ರಗೆ ಶುರುವಾಗುತ್ತಾ ಸಿಬಿಐ ತನಿಖೆ ಸಂಕಷ್ಟ. ಪ್ರಾಸಿಕ್ಯೂಷನ್ ಅನುಮತಿ ಕೋರಿ ಗವರ್ನರ್ಗೆ ಸಿಬಿಐ ಪತ್ರ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಸಿಬಿಐ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದೆ. ಸಿಬಿಐ ತನಿಖೆಯಲ್ಲಿ ಬಿ ನಾಗೇಂದ್ರ ಹೆಸರನ್ನ ಆರೋಪಿಯಾಗಿ ದಾಖಲಿಸಲಾಗಿದ್ದು, ಹಣ ದುರುಪಯೋಗ ಪ್ರಕರಣದ ತನಿಖೆ ಪೂರ್ಣಗೊಳಿಸಿರುವ ಸಿಬಿಐ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. 3 ಪ್ರತ್ಯೇಕ ಚಾರ್ಜ್ ಶೀಟ್ಗಳಲ್ಲೂ ಬಿ ನಾಗೇಂದ್ರರನ್ನ ಆರೋಪಿಯಾಗಿ ಉಲ್ಲೇಖಿಸಲಾಗಿದೆ. ಸಿಬಿಐ ಪ್ರಕಾರ ಕೇಸ್ನಲ್ಲಿ ಒಟ್ಟು 30 ಮಂದಿಯ ಪಾತ್ರ ಪತ್ತೆಯಾಗಿದೆ. ಸುಮಾರು 89.63 ಕೋಟಿ ರೂಪಾಯಿ ಅಕ್ರಮವಾಗಿ ವರ್ಗಾವಣೆಯಾಗಿದೆ. ಸುಮಾರು 600 ಬ್ಯಾಂಕ್ ಖಾತೆಗಳ ಮೂಲಕ ಹಣವನ್ನ ಲೇಯರಿಂಗ್ ಮಾಡಿರುವುದಾಗಿ ನಾಗರಾಜ್ ಸೇರಿದಂತೆ ಹಲವರ ವಿರುದ್ಧವೂ ಆರೋಪ ದಾಖಲಿಸಲಾಗಿದೆ. ಇದೀಗ ಬಿ ನಾಗೇಂದ್ರ ವಿರುದ್ಧ ಪ್ರಕರಣದಲ್ಲಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ವಿಚಾರ ಪ್ರಮುಖವಾಗಿದ್ದು, ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಸಿಬಿಐ ರಾಜ್ಯಪಾಲರಿಗೆ ಮನವಿ ಮಾಡಿದೆ. ಸಚಿವ ನಾಗೇಂದ್ರಗೆ ಡಬಲ್ ಸಂಕಷ್ಟ ಎದುರಾಗಿದೆ. ಒಂದೆಡೆ ಸಿಬಿಐ, ಇನ್ನೊಂದೆಡೆ ಬಿಜೆಪಿ ಮಗ್ಗಲು ಮುಳ್ಳಾಗಿದೆ. ಸಚಿವ ಬಿ ನಾಗೇಂದ್ರ ವಿರುದ್ಧ ಮತ್ತೊಂದು ಹೋರಾಟಕ್ಕೆ ಬಿಜೆಪಿ ಸಜ್ಜಾಗಿದೆ. ವಾಲ್ಮೀಕಿ ನಿಗಮದ ಹಣ ದುರುಪಯೋಗ ಪ್ರಕರಣವನ್ನು ಮುಂದಿಟ್ಟುಕೊಂಡು ಬಿಜೆಪಿ ರಣಕಾಹಳೆ ಮೊಳಗಿಸಲು ಸಿದ್ಧವಾಗಿದ್ದು, ದಾವಣಗೆರೆ ಜಿಲ್ಲೆಯ ಜಗಳೂರಿನಿಂದ ಬಳ್ಳಾರಿಯವರೆಗೆ ಸುಮಾರು 170 ಕಿಲೋಮೀಟರ್ ಪಾದಯಾತ್ರೆ ನಡೆಸೋಕೆ ಪ್ಲಾನ್ ಮಾಡಿದೆ. ಈ ಮೂಲಕ 11 ಮೀಸಲು ಕ್ಷೇತ್ರಗಳ ಮೇಲೆ ರಾಜಕೀಯ ಕಣ್ಣಿಟ್ಟಿದೆ. ಬಳ್ಳಾರಿ ಕೋಟೆಯಲ್ಲಿ ಮತ್ತೊಮ್ಮೆ ಹೋರಾಟದ ಕಹಳೆ ಮೊಳಗಿಸೋಕೆ ಬಿಜೆಪಿ ನಾಯಕರು ಸಜ್ಜಾಗಿದ್ದಾರೆ. ನಾಗೇಂದ್ರ ರಾಜೀನಾಮೆಗೆ ಎಚ್ಡಿಕೆ ಪಟ್ಟು ಹಿಡಿದಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣವನ್ನ ಅಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಒಪ್ಪಿಕೊಂಡಿದ್ರು. ಆದರೆ ಇದೀಗ ಮತ್ತೆ ಅವರನ್ನೇ ಸಚಿವರನ್ನಾಗಿ ಮಾಡಲಾಗಿದೆ. ಇದರ ಮೂಲಕ ರಾಜ್ಯದ ಜನರಿಗೆ ಯಾವ ಸಂದೇಶವನ್ನು ನೀಡಲು ಹೊರಟಿದ್ದೀರಿ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಒಂದು ಇಲಾಖೆಯನ್ನ ನಡೆಸ್ತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ರು ಅವರಿಗೆ. ಆ ಜವಾಬ್ದಾರಿ ಕೊಟ್ಟಂತದ್ರಲ್ಲಿ ನಡೆದಿರತಕ್ಕಂಥ ಅಕ್ರಮ, ಸರ್ಕಾರದ ಆಗಿನ ಮುಖ್ಯಮಂತ್ರಿಗಳೇ ವಿಧಾನಸಭೆಯ ಕಲಾಪದಲ್ಲೇ 84 ಕೋಟಿ ಅವ್ಯವಹಾರ ಆಗಿದೆ. ದುಡ್ಡು ಬೇರೆ ಬೇರೆ ರೀತಿ ಇದರಲ್ಲಿ ಅಕ್ರಮವಾಗಿ ಡ್ರಾ ಮಾಡಿದ್ದಾರೆ. ಇದೆಲ್ಲವನ್ನ ಮುಖ್ಯಮಂತ್ರಿಗಳು ಅವತ್ತು ಒಪ್ಕೊಂಡಿದ್ದಾರೆ. ಆ ರೀತಿ ಒಪ್ಕೊಂಡ ಮೇಲೆ ಅವರ ರಾಜೀನಾಮೆಯನ್ನು ಪಡೆದಿದ್ದಾರೆ. ಈಗ ರಾಜೀನಾಮೆ ಪಡಿಬೇಕಾದ್ರೆ ಅಲ್ಲಿ ಅಕ್ರಮ ಆಗಿದೆ, ಅಕ್ರಮದಲ್ಲಿ ಅವರ ಜವಾಬ್ದಾರಿ ನಿರ್ವಹಣೆ ಮಾಡತಕ್ಕಂಥಲ್ಲಿ ವಿಫಲರಾಗಿದ್ದಾರೆ ಅಂತ ರಾಜೀನಾಮೆ ತಗೊಂಡಿರೋದು. ಈಗ ಮತ್ತೆ ಅದೇ ವ್ಯಕ್ತಿನ ನೀವು ಮಂತ್ರಿ ಮಾಡ್ಕೊಂಡ್ರೆ ನೀವು ಎಷ್ಟು ಮಟ್ಟಿಗೆ ನಾಡಿನ ಜನತೆಗೆ ಸಂದೇಶ ಕೊಡ್ತೀರಿ? ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ಹೋರಾಟವನ್ನ ಕೈ ಬಿಡುವುದಿಲ್ಲ ಅಂತ ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಬೇಲ್ ಸಿಕ್ಕಿದೆ ಎಂದ ಮಾತ್ರಕ್ಕೆ ಭ್ರಷ್ಟಾಚಾರಕ್ಕೆ ಲೈಸೆನ್ಸ್ ಸಿಕ್ಕಿದೆ ಎಂದರ್ಥವೇ ಎಂದು ಪ್ರಶ್ನಿಸಿದ್ದಾರೆ. ಕಾಂಗ್ರೆಸ್ಗೆ ಬ್ಲಾಕ್ ಮೇಲ್ ಮಾಡಿ ನಾಗೇಂದ್ರ ಸಚಿವ ಸ್ಥಾನ ಪಡೆದುಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಮಾಡಿದ ತಪ್ಪುಗಳನ್ನು ಎತ್ತಿ ತೋರಿಸ್ತಕ್ಕಂಥದ್ದು, ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡೋದು, ಇಂಥ ಚರ್ಚೆಗಳಿಗೆ ನಾವು ಬರ್ತೀವಿ. ನೀವು ಇದಕ್ಕೆ ಹಠ ಮಾಡಿ ನಮ್ಮ ಮರ್ಯಾದೆ ಎಲ್ಲ ಹೋಗ್ಬಿಡ್ತದೆ ಅಂತ ನೀವು ಮರ್ಯಾದೆಗಾಗಿ ಇಷ್ಟನ್ನು ನೀವು ಮಾಡೋದು, ಇದರಿಂದ ಗೊತ್ತಾಗುತ್ತಲ್ಲ. ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಹೋದ್ರೆ ಸರ್ಕಾರ ಎಲ್ಲಾದ್ರೂ ವಿರೋಧ ಮಾಡಿ ಹೋರಾಟ ಮಾಡಿದ್ದು ಯಾವತ್ತಾದ್ರೂ ನೀವು ಕಂಡಿದ್ದೀರಾ? ಮೀಡಿಯಾದವರಾಗಿ ನೀವು ಎಲ್ಲಾದ್ರೂ ಕಂಡಿದ್ದೀರಾ? ನಾವು ಮಾಡಿದ ತಕ್ಷಣನೇ ಅವರು ಬೀದಿ ಬಂದು ಕುತ್ಕೊಂಡವ್ರೆ ಅಂತಂತಂದ್ರೆ ಇದೆಂಥ ಪಾರ್ಟಿ? ಇದು ಚಿಲ್ಡ್ರೆ ಕಾಂಗ್ರೆಸ್. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪಾದಯಾತ್ರೆ ನಡೆಸೋಕೆ ಮುಂದಾಗಿರುವ ವಿಚಾರಕ್ಕೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿಯವರು ಪಾದಯಾತ್ರೆಯನ್ನ ಮಾಡಲಿ, ಬೇಡ ಅಂತ ತಡೆಯೋರು ಯಾರು ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಸಿಬಿಐ ಪತ್ರ ಬರೆದಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾವ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಲಾಗಿದೆ ಎಂಬುದು ತಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಮೊದಲು ಸಿಬಿಐ ತನಿಖಾ ತಂಡ ರಾಜ್ಯ ಸರ್ಕಾರದ ಬಳಿ ಅನುಮತಿ ಕೇಳಬೇಕು. ಆದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಯಾವುದೇ ಕೋರಿಕೆ ರಾಜ್ಯ ಸರ್ಕಾರಕ್ಕೆ ಬಂದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ನಾಗೇಂದ್ರ ಅವರಿಗೆ ಎಕ್ಸ್ಪೋಸ್ ಮಾಡೋಕ್ಕೆ, ಕಾಂಗ್ರೆಸ್ ಪಾರ್ಟಿಗೆ ಎಕ್ಸ್ಪೋಸ್ ಮಾಡೋಕ್ಕೆ ಯಾಕೆ ಮಾಡ್ತಾ ಇಲ್ಲ ಅವರು? ಯಾಕಂದರೆ ಅವ್ರ ಹತ್ರ ಏನೂ ಇಲ್ಲ. 6 ದಿನದಿಂದ ಬರೇ ಕಪ್ಪು ಬಾವುಟ, ಕಪ್ಪು ಬಟ್ಟೆ, ಒದರಾಡೋದು, ಚೀರಾಡೋದು ಅಷ್ಟೇ ನಡೆದಿದೆ ಹೊರತು ಒಂದು ಪೇಪರ್ ಸದನಕ್ಕೆ ಕೊಟ್ಟಿದ್ದಾರಾ? ನಿಮಗೆ ಕೊಟ್ಟಿದ್ದಾರಾ? ಅಥವಾ ಯಾವುದಾದ್ರೂ ತನಿಖಾ ಸಂಸ್ಥೆ ಕೊಟ್ಟಿದ್ದಾರಾ? ನಥಿಂಗ್.
ಅವರವರ ನಾಯಕತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಈ ಹೋರಾಟ ಇರೋದು ಹೊರತು ಇದರಲ್ಲಿ ಯಾವುದೇ ಸತ್ಯಾಂಶ ಕಾಣಿಸ್ತಾ ಇಲ್ಲ ನಮಗೆ. ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ನಾಗೇಂದ್ರ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಸಚಿವ ನಾಗೇಂದ್ರ ಯಾವುದೇ ತಪ್ಪು ಮಾಡಿಲ್ಲ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರೋದು ಒಂದು ಪ್ರಕ್ರಿಯೆ. ನಾವು ಕೂಡ ಬಿಜೆಪಿಯ ವಾಷಿಂಗ್ ಮೆಷಿನ್ ಬಗ್ಗೆ ಮಾತನಾಡಬೇಕಾಗುತ್ತೆ ಅಂದಿದ್ದಾರೆ. ಯಾರೋ ಒಬ್ಬ ಹಿಂಗೆ ಅಲಿಗೇಷನ್ ಇದೆ ಅಂದ ತಕ್ಷಣ ಈಸ್ ನಾಟ್ ಅಲಿಗೇಷನ್ ಪ್ರೂವ್ಡ್, ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್. ಆಮೇಲೆ ಅದೆಲ್ಲ ಒಂದು ಎನ್ಕ್ವೈರಿ ಆಯಿತು, CBI ಇಡಿ ಎಲ್ಲ ಆಯಿತು. ಹಾಗೆ ನಾವು ಆಮೇಲೆ ಕಾನೂನು ಪ್ರಕಾರ ಕೊಡ್ಬೋದು. ನಾವೇನಾದ್ರು ಹಂಗೆ ಲೆಕ್ಕ ತೊಗೊಂಡೋಗಿ ಹೋದ್ರೆ ವಾಷಿಂಗ್ ಮಿಷಿನ್ ಚರಿತ್ರೆ ತೆಗಿಬೇಕಾಗತ್ತೆ. UP ಯಲ್ಲಿ ನಡೆದಿದೆ, ಬಿಹಾರಲ್ಲಿ ನಡೆದಿದೆ, ವೆಸ್ಟ್ ಬೆಂಗಾಲಲ್ಲಿ ನಡೆದಿದೆ. ಸೊ ಇದನ್ನೆಲ್ಲ ಬೇಡ, ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ನನಗನ್ಸುತ್ತೆ ಅವ್ರಿಗೆ ಮನವಿ ಮಾಡ್ತೀನಿ, ನಮಗೆ ಪ್ರಶ್ನೆ ಕೇಳಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ನಾವು ಉತ್ತರ ಕೊಡೋದಕ್ಕೆ ತಯಾರಿದ್ದೀವಿ. ಸಚಿವ ನಾಗೇಂದ್ರಗೆ ಡಬಲ್ ಸಂಕಷ್ಟ ಶುರುವಾಗಿದೆ. ಒಂದೆಡೆ ಬಿಜೆಪಿ, ಮತ್ತೊಂದೆಡೆ CBI ಸಂಕಷ್ಟ ಶುರುವಾಗಿದೆ.